ನಮಸ್ಕಾರ ಎಲ್ಲರಿಗೂ. ವಿಶೇಷವಾಗಿ ಮಿಲೆಟ್ನಲ್ಲಿ ಬಿಸಿಬೇಳೆಬಾತ್ ತೋರಿಸ್ತಾ ಇದ್ದೀನಿ ಇವತ್ತು ನಾನು. ನಮ್ಮ ವಿಡಿಯೋದಲ್ಲಿ ನಿಮಗೆ ಯಾವಾಗಲೂ ಗೊತ್ತಿರೋ ಹಾಗೆ ಆರೋಗ್ಯಕರವಾದಂಥ ಆಹಾರವನ್ನು ಸೇವಿಸಿ ಅಂತಲೇ ನಾವು ಹೇಳೋದು. ಹಾಗಾಗಿ ಆರೋಗ್ಯಕರವಾದಂಥ ಒಂದು ಒಳ್ಳೆ ವಿಶೇಷವಾದಂಥ ಅಡುಗೆಯನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಿಲೆಟ್ನಲ್ಲಿ ಬಿಸಿಬೇಳೆಬಾತ್ ಹೇಗೆ ಮಾಡೋದು, ಜೊತೆಗೆ ಸಾಂಪ್ರದಾಯಿಕವಾದಂಥ ಪದ್ಧತಿಯಲ್ಲೇ ಈ ರೀತಿಯ ಶೈಲಿಯಲ್ಲೇ ನೀವು ಅನ್ನದಲ್ಲಿ ಕೂಡ ಬಿಸಿಬೇಳೆಬಾತ್ ಮಾಡಬಹುದು. ತುಂಬಾ ರುಚಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನಿಲ್ಲಿ 1 ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. 1 ಲೋಟದಷ್ಟು ಮಿಲೆಟ್ ಅಂದರೆ ನವಣೆ ತೊಗೊಂಡಿದ್ದೀನಿ. ಇದು ಮಿಲೆಟ್ಗಳಲ್ಲಿ ಒಂದು ವಿಧವಾದಂತಹ ಧಾನ್ಯ ಅಂತ ಹೇಳ್ಬೋದು ನವಣೆನ. ಸೊ ಯಾವುದೇ ಮಿಲೆಟ್ ನೀವು ಬಳಸಬೇಕಾದ್ರೂ ಮುಂಚೆ 8 ರಿಂದ 10 ಅವರ್ ನೆನೆಸಿದ್ರೆ ಅದರ ಫೈಬರ್ ಅಂಶ ಬಿಡುತ್ತೆ. ಹಾಗಾಗಿ ನಿಮ್ಮ ದೇಹಕ್ಕೆ ಅಧಿಕವಾದಂತಹ ಫೈಬರ್ ಸಿಗುತ್ತೆ. ಖಂಡಿತವಾಗ್ಲೂ ಅದನ್ನು ನೆನೆಸಿ ನಂತರ ಬಳಸಿ, ಡೈರೆಕ್ಟಾಗಿ ಬಳಸಬೇಡಿ. ಈಗ ನಾನು ಇದನ್ನು ಚೆನ್ನಾಗಿ ತೊಳೆದು ಇದಕ್ಕೆ 1 ಲೋಟ ನವಣೆಗೆ ನಾನು 3 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಜೊತೆಗೆ ನಾವು ತೊಗರಿಬೇಳೆ ಏನು ತೊಗೊಂಡಿದ್ದೀವಿ ಅದು ಕೂಡ ಅಷ್ಟೇ 1 ಲೋಟಕ್ಕೆ 3 ಲೋಟದಷ್ಟು ನೀರನ್ನು ತೊಗೊಂಡು ಇದೆರಡನ್ನೂ ಈಗ ಕುಕ್ಕರ್ನಲ್ಲಿ 3 ವಿಷಲಲ್ಲಿ ನಾನು ಕೂಗಿಸ್ತಾ ಇದ್ದೀನಿ. ನೀವು ಹೇಳ್ಬೋದು ನವಣೆನೂ ಮತ್ತು ಬೇಳೆನೂ ಒಟ್ಟಿಗೆ ಕೂಗಿಸ್ಬಹುದಿತ್ತಲ್ಲ ಅಂತ. ಸ್ವಲ್ಪ ನೀವು ಯಾವುದೇ ಮಿಲೆಟ್ ತೊಗೊಂಡ್ರು ಅಷ್ಟೇ ಅದು ಸ್ವಲ್ಪ ಬೇಯೋದು ಲೇಟು. ಹಾಗಾಗಿ ಸಪ್ರೇಟಾಗಿ ಅದನ್ನು ನಾವು ಬೇಯಿಸಿಟ್ಕೋಬೇಕು. ತರಕಾರಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನಿಮ್ಗೆ ಇಷ್ಟವಾದಂತಹ ಎಲ್ಲ ತರಕಾರಿಗಳನ್ನು ತೊಗೊಳ್ಳಿ, ತೊಂದರೆ ಇಲ್ಲ. ಈಗ ಒಂದು ಬಾಣಲೆ ಅಥವಾ ಕುಕ್ಕರ್ ಪ್ಯಾನ್ ತೊಗೊಂಡೋದಕ್ಕೆ 1 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ತುಪ್ಪ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕ್ಕೊಂಡು ಇದನ್ನು 1-2 ನಿಮಿಷ ಬಾಡಿಸ್ಕೊಳ್ಳೋಣ. ನಂತರ ನೀವು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳೇನಿದೆ ಅದನ್ನೆಲ್ಲವನ್ನು ಹಾಕ್ಕೊಳ್ಳಿ. ಬಿಸಿಬೇಳೆಬಾತ್ ಮಾಡುವಾಗ ಸಣ್ಣದಾಗಿ ತರಕಾರಿಯನ್ನು ಹೆಚ್ಕೊಬಿಡಿ, ರುಚಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ಹೋಳು ದೊಡ್ಡದಾಗಿದ್ರೇ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಕೂಡ 1-2 ನಿಮಿಷ ಬಾಡಿಸ್ಕೊಂಡು ಉಪ್ಪು ಹಾಕಿ, ನಂತರ ನೀರು ಎಷ್ಟು ಬೇಕು ತರಕಾರಿಗೆ ಬೇಯೋಕ್ಕೆ ಅಷ್ಟು ನೀರನ್ನು ಹಾಕಿ ಅದನ್ನು ಬೇಯಕ್ಕೆ ಬಿಟ್ಬಿಡಿ ಒಗ್ಗರಣೆಯಲ್ಲಿ. ನಂತರ ಒಂದು ಪುಡಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಚಮಚದಷ್ಟು ಬಿಸಿಬೇಳೆಬಾತ್ ಪುಡಿ, 2 ಚಮಚ ಕೊಬ್ಬರಿ, ಒಂದು 8 ರಿಂದ 10 ಗೋಡಂಬಿ, 1 ಚಮಚದಷ್ಟು ಗಸಗಸೆ ತೊಗೊಂಡಿದ್ದೀನಿ. ಡ್ರೈ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಸಾಧ್ಯ ಆದರೆ ಯಾವಾಗಲಾದರೂ ನಾನು ಬಿಸಿಬೇಳೆಬಾತ್ ಪೌಡ್ರ್ ಹೇಗೆ ಮಾಡೋದು ಅಥೆಂಟಿಕ್ ಆಗಿ ಅಂತ ನಿಮಗೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಸೊ ಇವಾಗ ತರಕಾರಿ ಒಗ್ಗರಣೆಯಲ್ಲಿ ಬೆಂದಿದೆ. ಇದಕ್ಕೆ ಇವಾಗ ನಾವು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಡ್ರೈ ಆಗಿ, ಆ ಪುಡಿಯನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಈ ಮೆಥಡಲ್ಲಿ ನೀವು ಪುಡಿ ಮಾಡಿಟ್ಕೊಂಡ್ರೆ ಕೊಬ್ಬರಿ, ಗೋಡಂಬಿ, ಗಸಗಸೆ ಎಲ್ಲ ಹಾಕಿ ಬಿಸಿಬೇಳೆಬಾತ್ ಜೊತೆ ಈ ಥರ ಪುಡಿ ಮಾಡಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಸೊ ನಿಮ್ಮ ಮನೇಲಿ ಪುಡಿ ನೀವು ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಸಿಗೋಂಥ ಪುಡಿಗಳನ್ನು ಬಳಸ್ಬೋದು, ನೋ ಪ್ರಾಬ್ಲಮ್. ಇದಕ್ಕೆ ಒಂದು ಸ್ವಲ್ಪ 1-2 ಚಮಚದಷ್ಟು ಹುಣಸೆ ರಸನ ಹಾಕೋತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಸ್ವಲ್ಪ ಸಿಹಿ ಕಮ್ಮಿ, ಹಾಗಾಗಿ 2 ಚಮಚದಷ್ಟು ಬಳಸ್ತಾ ಇದ್ದೀನಿ. ಸೊ 1 ಚಮಚದಷ್ಟು ಆದರೂ ಸಿಹಿ ಜಾಸ್ತಿ ಇದ್ದರೆ ಬೆಲ್ಲನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಇದು ಫ್ರೋಝನ್ ಬಟಾಣಿ ಆಗಿರೋದ್ರಿಂದ ನಾನು ಈಗ ಹಾಕ್ತಾ ಇದ್ದೀನಿ. ನೀವೇನಾದ್ರು ಹಸಿ ಬಟಾಣಿ ಏನಾದ್ರು ಬಳಸೋದಿರೋ ಸ್ವಲ್ಪ ಗಟ್ಟಿ ಇರ್ತದೆ, ಅದನ್ನು ತರಕಾರಿ ಬೇಯುವಾಗಲೇ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ಇದನ್ನು 1-2 ನಿಮಿಷದಷ್ಟು ಚೆನ್ನಾಗಿ ಕುದಿಸೋಣ ಇವಾಗ. ನಂತರ ಈ ಕುದಿ ಬರೋದ್ರೊಳಗಡೆ ನಾವು ಕುಕ್ಕರಲ್ಲಿ ಇಟ್ಟಿರುವಂತಹ ಮಿಲೆಟ್ ಮತ್ತು ಬೇಳೆ ಏನಿದೆ ಅದು ರೆಡಿಯಾಗಿರುತ್ತೆ. ನೋಡಿ ಈ ಥರ ಬಂದಿರುತ್ತೆ. ಇದೆರಡೂ ಕೂಡ ಇವಾಗ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕಿ ನಂತರ ಚೆನ್ನಾಗಿ ಕುದಿಸ್ಬೇಕು. ಈಗ ನಾನೇನು ತರಕಾರಿ, ಬೇಳೆ, ಅನ್ನ ಎಲ್ಲ ಹೇಗೆ ಬೇರೆ ಬೇರೆ ಬೇಯಿಸ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ, ಈ ಥರ ಶೈಲಿಯಲ್ಲೇ ನೀವು ಬಿಸಿಬೇಳೆಬಾತ್ ಮಾಡಿದಾಗ ರುಚಿ ತುಂಬ ಅದ್ಭುತವಾಗಿ ಬರುತ್ತೆ. ನೀವು ಒಂದೇ ಸಲ ಕುಕ್ಕರ್ಗೆಲ್ಲನೂ ಹಾಕಿ 1-2-3 ವಿಷಲ್ ಕೂಗಿಸಿದ್ರೆ ಖಂಡಿತವಾಗ್ಲೂ ರುಚಿ ಚೆನ್ನಾಗಿ ಬರಲ್ಲ. ಮಿಲೆಟ್ ಬದಲು ನೀವು ಅಕ್ಕಿ, ಬ್ರೌನ್ ರೈಸ್ ಅಥವಾ ನೀವು ವೈಟ್ ರೈಸ್ ಏನು ಬಳಸ್ತೀರ ಅದನ್ನು ಕೂಡ ಇದಕ್ಕೆ ಹಾಕಿ ಸೇಮ್ ಮೆಥಡಲ್ಲಿ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ಮಿಲೆಟ್ ತುಂಬ ಏನಕ್ಕೆ ಒಳ್ಳೆಯದು ಅಂದರೆ ನೀವು ಕಾರ್ಬ್ಸ್ ಬೆಳೆಸೋದು ತುಂಬ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದಾದರೆ ಫೈಬರ್ ರಿಚ್ ಇರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಜೆಸ್ಟ್ ಮಾಡ್ತಾರೆ ಅಷ್ಟೇ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2 ಕುದೀಲಿ. ಇದಿಷ್ಟು ಆದರೆ ಬಿಸಿಬೇಳೆಬಾತ್ ಆಯಿತು. ಆದರೆ ಇದಕ್ಕೊಂದು ಸ್ವಲ್ಪ ಡೆಕೋರೇಟ್ ನಾವು ಮಾಡಬೇಕಲ್ಲ, ರುಚಿ ಇನ್ನೊಂದಷ್ಟು ಹೆಚ್ಚು ಮಾಡೋಣ ಅಂತ. ಈಗಿರೋ ರುಚಿನೇ ಅದ್ಭುತ. ಇದನ್ನು ಪರಮಾದ್ಭುತ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಪುಟಾಣಿದೊಂದು ಬಾಣಲೆ ತೊಗೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ 1-2 ಚಮಚದಷ್ಟು. ಇದಕ್ಕೊಂದು ಗೋಡಂಬಿ ಹಾಕ್ಕೊಳ್ಳಿ, 8 ರಿಂದ 10 ನಾಲ್ಕು ಎಷ್ಟು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ, ಸಾಸಿವೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಹಿಂಗನ್ನು ಒಂದು ಚಿಟಿಕೆಯಷ್ಟು ಹಾಕಿ ನಂತರ ಇದನ್ನು ನಾವು ಬಿಸಿಬೇಳೆಬಾತ್ಗೆ ಹಾಕಿದ್ರೆ ಆಯಿತು. ಇಷ್ಟಾದರೆ ನೀವು ಕ್ಯಾಪ್ಸಿಕಮ್ ಕೂಡ ಈ ಸಮಯದಲ್ಲಿ ಒಗ್ಗರಣೆಯಲ್ಲಿ ಆ್ಯಡ್ ಮಾಡಿದ್ರೆ ರುಚಿ ಚೆನ್ನಾಗೇ ಬರುತ್ತೆ. ಸೊ ಕೊನೆಗೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ.